ಕುಂಭರಾಶಿ ಕುಂಭರಾಶಿಯವರಿಗೆ ಶ್ರಾವಣ ಮಾಸದಲ್ಲಿ ನಿಮ್ಮ ಲಗ್ನ ರಾಶಾಧಿಪತಿ ಈ ರಾಶಿಯವರು ಸಾಡೆ ಸಾತಿನ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಲಗ್ನದಲ್ಲೇ ರಾಹು ಗೋಚರಿಸುವಾಗ ಮನೆಯಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ಹಳೆಯ ಅರಿದ ಮುರಿದ ವಸ್ತುಗಳನ್ನು ಅತಿ ಹೆಚ್ಚಿನದಾಗಿ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಈ ಸಂದರ್ಭಗಳಲ್ಲಿ ಒಳ್ಳೆಯದಲ್ಲ. ಹಿಂದೆ ಪೂರ್ವಜರು ನಾಗಾರಾಧನೆ, ಮುನೇಶ್ವರನ ಪೂಜೆ ಈ ಥರದ್ದೇನಾದ್ರೂ ಆಚರಿಸ್ಕೊಂಡು ಬರ್ತಾ ಇದ್ದು ಈ ಸಂದರ್ಭಗಳಲ್ಲಿ ಏನಾದರೂ ನೀವು ಆಚರಿಸಿಲ್ಲ ಅಂತಂದರೆ ಆಚರಿಸ್ಕೊಂಡ್ರೆ ನಿಮಗೆ ರಾಹು ಶಾಂತಿಯಾಗಿ ಶುಭ ಫಲ ನೋಡ್ತಕ್ಕಂಥದ್ದು. ಕುಟುಂಬ ಧನಸ್ಥಾನದಲ್ಲಿ ವಕ್ರಿಯಾಗಿ ಶನಿದೇವರು ನಿಮ್ಮ ಲಗ್ನ ಸ್ಥಾನ ವೀಕ್ಷಿಸುವಾಗ ಏನೋ ಸ್ವಲ್ಪ ನಾವು ಉಸಿರಾಡ್ತಾ ಇದ್ವಪ್ಪ, ಈ ಕಷ್ಟ ಕಾರ್ಪಣ್ಯಗಳು ತಗ್ಗಿ ಈ ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಒಳಿತು ನೋಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಶನಿದೇವರು ವಕ್ರಿಯಾಗಿ ಹಿಂದೆ ನೋಡ್ತಾ ಇರ್ತಕ್ಕಂಥ ಸಮಯ ಇದಾಗಿರ್ತದೆ. ಇನ್ನು ಅತಿ ಹೆಚ್ಚಿನ ತೊಂದರೆ ತಾಪತ್ರಯಗಳು ನಾವು ನೋಡ್ತಾ ಇದ್ದೀವಲ್ಲ ಅನ್ನೋ ಒಂದು ನಿಮಗೆ ಅನ್ನಿಸ್ಬೋದು. ಆದ್ರೆ ಎದೆಗುಂದದ್ ಬೇಡ, ಧೈರ್ಯವಾಗಿ ಮುಂದುವರಿರಿ. ಇವೆಲ್ಲನ ಕಷ್ಟ ಅನ್ನೋದು ತಾತ್ಕಾಲಿಕ ಇರುತ್ತದೆ. ಬರುವ ದಿನಗಳು ನಿಮಗೆ ಶುಭ ಫಲವನ್ನ ಎದುರು ನೋಡ್ತಕ್ಕಂಥ ದಿನಗಳೇ ನಿಮಗೂ ಸಹ ಬರ್ತದೆ. ಇದು ಒಂದು 50-50. ಕೆಲವ್ರಿಗೆ ದಶಾಭುಕ್ತಿ ಚೆನ್ನಾಗಿದ್ರೆ ಅಂತ ತೊಂದರೆ ತಾಪತ್ರಯಗಳೇನು ಆಗಿರಲ್ಲ. ಕುಂಭರಾಶಿ ಹಾಗೂ ಸಿಂಹರಾಶಿಯವರು ನೋಡ್ತಾ ಇರ್ತಕ್ಕಂಥ ಸ್ವಲ್ಪ ಕೆಟ್ಟ ಸಂದರ್ಭಗಳನ್ನ ಇನ್ಯಾವುದೇ ಬೇರೆ ರಾಶಿಯವರು ನೋಡ್ತಾ ಇಲ್ಲ ಅಂತಂದೇಳಿ ಅನಿಸ್ತದೆ. ತೃತೀಯಾಧಿಪತಿ ಪೂರ್ವಾಯಿತ ಪುಣ್ಯಸ್ಥಾನದಲ್ಲಿ ಗೋಚಾರ. ಇಲ್ಲಿ ಮಂಗಳ ದೇವನಿಂದ ಯಾವುದೇ ವಿಧವಾದ ತೊಂದರೆ ತಾಪತ್ರಯಗಳು ಸದ್ಯದಲ್ಲಿ ಇಲ್ಲ. ಸುಖಾಧಿಪತಿ ಶುಕ್ರಗ್ರಹ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಗೋಚಾರ. ನೀಚ ಸ್ಥಾನದಲ್ಲಿ ಗೋಚರಿಸುವಾಗ ದೇಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದಿದ್ರೆ ಒಳ್ಳೆಯದು. ಷಷ್ಠ ಸ್ಥಾನದಲ್ಲಿ ಸಹ ಗುರುವಿನ ಗೋಚಾರ. ಇಲ್ಲಿ ನಿಮಗೆ ಲಾಭಾಧಿಪತಿ ಹಾಗೂ ಕುಟುಂಬ ಧನಸ್ಥಾನಾಧಿಪತಿಯು ಕೂಡ ಷಷ್ಠ ಸ್ಥಾನದಲ್ಲಿ ಗೋಚರಿಸುವುದರಿಂದ ಇಲ್ಲಿ ಶನಿಬಲ ಆಗಲಿ ಗುರುಬಲ ಆಗಲಿ ಗೋಚಾರದಲ್ಲಿ ನಿಮಗೆ ಶನಿಬಲ ಗುರುಬಲ ಎರಡು ಇರೋದಿಲ್ಲ. ಶನಿಶಾಂತಿ ಗುರುಶಾಂತಿ ಈ ಸಂದರ್ಭಗಳಲ್ಲಿ ನೀವು ಮಾಡ್ಕೊಳ್ತಕ್ಕಂಥದ್ದು ತುಂಬಾನೇ ಒಳ್ಳೆಯದು. ಷಷ್ಠ ಸ್ಥಾನ ಸಂಚಾರ ಮುಗಿಸಿ ಸಪ್ತಮ ಸ್ಥಾನಕ್ಕೆ ನವೆಂಬರ್ 1 ನಂತರ ಗುರು ಬಂದಾಗ ಗುರುದೇವರಿಂದಲೂ ಸಹ ನಿಮಗೆ ಶುಭಫಲ ನೋಡ್ತಕ್ಕಂಥದ್ದು. ಕೆಲವು ದಿನಗಳು ಮಂದಗತಿ ಕೆಲಸ ಕಾರ್ಯಗಳು ನಡೀತಾ ಇರ್ತದೆ. ಈ ಸಂದರ್ಭಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಹೋದ್ರೆ ಮುಂದಿನ ದಿನಗಳು ನಿಮಗೆ ಶುಭವಾಗಿ ಇರ್ತಕ್ಕಂಥದ್ದು. ಇನ್ನು ಸಪ್ತಮ ಸ್ಥಾನದಲ್ಲಿ ಈಗಾಗಲೇ ಕೇತುವಿನ ಸಂಚಾರ. ಆ ಕೇತು ಸಂಚರಿಸುವ ಸ್ಥಾನಕ್ಕೆ ಸ್ವಸ್ಥಾನಾಧಿಪತಿ ಸೂರ್ಯದೇವರು, ನವಗ್ರಹಗಳ ರಾಜ ಅಂತಂದೇಳಿ ಹೇಳ್ತೀವಿ. ಸ್ವಸ್ಥಾನಕ್ಕೆ ಸೂರ್ಯದೇವರು ಹೋದಾಗ ಸಮಸಪ್ತಕ ಸ್ಥಾನ ಅಂತಲೂ ಕರಿತೀವಿ ಕುಂಭರಾಶಿಯವರಿಗೆ. ಈ ದಂಪತಿಗಳ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂಗೆ ಕಲಹಗಳೇನಾದರೂ ಬರ್ಬೋದು ಅಂತಂದೇಳಿ ಹೇಳ್ತದೆ. ತಾಳ್ಮೆಯಿಂದ ಮುಂದುವರೆದ್ರೆ ಆ ಕಲಹಗಳಿಂದಲೂ ಸಹ ನೀವು ದೂರ ಆಗಿ ಶುಭ ಫಲವನ್ನು ನೋಡ್ತಕ್ಕಂಥದ್ದು. ಸಪ್ತಮ ಹಾಗೂ ಅಷ್ಟಮ ಸ್ಥಾನದಲ್ಲಿ ಬುಧದೇವರು ಗೋಚರಿಸುವಾಗ ಬುಧದೇವನಿಂದ ಅಷ್ಟೊಂದೇನು ನಿಮಗೆ ತೊಂದರೆ ತಾಪತ್ರಯಗಳು ಇರೋದಿಲ್ಲ. ಆದರೆ ಅಷ್ಟಮ ಸ್ಥಾನದಲ್ಲಿ ಶುಕ್ರ ನೀಚನ ಆಗಿರೋದ್ರಿಂದ ಈ ಏನಾದರೂ ಹಣಕಾಸಿನಲ್ಲಿ ತೊಂದರೆ ತಾಪತ್ರಯಗಳಲ್ಲಿ ಹಿಂದೇನಾದ್ರೂ ಕೈ ಸಾಲಗಳು ಮಾಡ್ಕೊಂಡಿದ್ರೆ, ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ಕೊಂಡಿದ್ರೆ ಈ ಸಂದರ್ಭಗಳಲ್ಲಿ ಚಿಂತೆಗೀಡಾಗಿರ್ತೀರ. ಕಾರಣಾಂತರದಿಂದ ಅಂದ್ರೆ ಇದೇ ಎಂಥವ್ರಿಗೂ ಸಹ ಕೆಟ್ಟ ಪರಿಸ್ಥಿತಿ ಅನ್ನೋದು ತುಂಬಾ ಲಾಂಗ್ ಟೈಮ್ ಇರೋದಿಲ್ಲ. ನಮಗೂ ಒಂದು ಒಳ್ಳೆ ಸಮಯ ಅಂತದ್ದು ಭಗವಂತ ಇಟ್ಟೇ ಇರ್ತಾನೆ, ಬಂದೇ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯ್ದ್ರೆ ಒಳ್ಳೆಯದು. ಸೆಪ್ಟೆಂಬರ್ 2ನೇ ತಾರೀಕಿನ ನಂತರ ಶುಕ್ರದೇವರು ಭಾಗ್ಯಸ್ಥಾನದಲ್ಲಿ ಗೋಚರಿಸುವಾಗ ಏನಾಗುತ್ತಪ್ಪ ಅಂತಂದ್ರೆ ನಿಧಾನಗತಿಯಲ್ಲಿ ಹಣಕಾಸಲ್ಲಿ ಅಭಿವೃದ್ಧಿ ಹೊಂದ್ತಾ ಹೋಗ್ತೀರಾ. ಕರ್ಮ ಕೇಂದ್ರ ಸ್ಥಾನಾಧಿಪತಿ ಪೂರ್ವಾಯಿತ ಪುಣ್ಯಸ್ಥಾನ. ಕೆಲಸ 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 ಅಂತಂದೇಳಿ 24x7 ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಇರ್ತೀರಾ. ಆದ್ರೂ ನಿಮ್ಮ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ. ಏನಪ್ಪಾ ನಮ್ಗೆ ಹಿಂಗ ಆಗ್ತಾ ಐತೆ ಅಂತಂದ್ರೆ ಸದ್ಯದ ಪರಿಸ್ಥಿತಿಲಿ ಗ್ರಹಗತಿಗಳು ಸರಿ ಇಲ್ಲ. ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಈ ಸಮಯ ಆಗಿರ್ತದೆ. ಇನ್ನು ಲಾಭಾಧಿಪತಿ ಕುಟುಂಬ ಧನಸ್ಥಾನಾಧಿಪತಿ ಗುರುದೇವರು ಷಷ್ಠ ಸ್ಥಾನದಲ್ಲಿ ಗೋಚರಿಸುವಾಗ ಗುರುಶಾಂತಿ ಶನಿಶಾಂತಿ ನೀವು ಆಚರಿಸ್ಕೊಳ್ತಕ್ಕಂಥದ್ದು. ನೀವು ಒಂದು ಬಾರಿ ತಮಿಳ್ನಾಡು ಪಾಂಡಿಚೇರಿ ತಿರುನಲ್ಲಾರ್ ಶನಿದೇವರ ಶನಿಶಾಂತಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಆಲಂಗುಡಿ ಗುರು ದೇವಾಲಯ ವಿಶೇಷವಾಗಿ ಇಲ್ಲಿ ಒಂದು ತುಪ್ಪು ದೀಪ ಗುರುವಾರ ಇಲ್ಲವೇ ಹುಣ್ಣಿಮೆ ದಿನದಂದು ತುಪ್ಪು ದೀಪ ಹಚ್ಚಿ ಬರ್ತಕ್ಕಂಥದ್ದು. ಮತ್ತೆ ಪ್ರತಿನಿತ್ಯ ಮನೆಯಲ್ಲಿ ಹನುಮಾನ್ ಚಾಲೀಸ ಇಲ್ಲವೇ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಂತ್ರನ ಪ್ರತಿನಿತ್ಯ ಪಠಿಸ್ತಕ್ಕಂಥದ್ದು. ಒಂದು ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ
ಶ್ರೀಹಾಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿಪ್ರದಾಯಂ ಭಜೇ ವಾಯುಪುತ್ರಂ ಭಜೇ ವಾಲಗಾತ್ರಂ ಭಜೇಹಂ ಪವಿತ್ರಂ ಭಜೇ ಸೂರ್ಯಮಿತ್ರಂ ಭಜೇ ರುದ್ರರೂಪಂ ಭಜೇ ಬ್ರಹ್ಮತೇಜಂ ಭಜೇ ಭಕ್ತವತ್ಸಲಂ ಭಜೇ ಸ್ತೋತ್ರಪ್ರಿಯಂ ಭಜೇ ವಜ್ರಕಾಯಂ ಭಜೇ ರಾಮದೂತಂ. ಈ ಮಂತ್ರನ ಪ್ರತಿನಿತ್ಯ ಹೇಳ್ತಾ ಇದ್ರೆ ಎಂಥದೇ ಕಷ್ಟ ಕಾರ್ಪಣ್ಯಗಳಿದ್ರೂ ಅದರಿಂದ ಹೊರಗಡೆ ಬಂದು ಶುಭಫಲವನ್ನೇ ನೋಡಬಹುದು. ಶುಭವಾಗಲಿ.